ಡಿಕೆ ಸುರೇಶ್ ತಂಗಿ ಹೆಸರಿನಲ್ಲಿ ಐಶ್ವರ್ಯ ಗೌಡ ವಂಚನೆ ಪ್ರಕರಣದ ಪುರಾಣಗಳು ಮತ್ತಷ್ಟು ಬಯಲಾಗ್ತಾ ಇದೆ. ಐಶ್ವರ್ಯ ಗೌಡಗೆ ಪ್ರಭಾವಿಗಳ ಜೊತೆ ನಂಟಿದ್ದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೊತೆ ಕೂಡ ಐಶ್ವರ್ಯ ಗೌಡಗೆ ಲಿಂಕ್ ಇದೆ ಎನ್ನಲಾಗಿದೆ. 2023ರಿಂದಲೂ ಕೂಡ ವಿನಯ್ ಕುಲಕರ್ಣಿ ಜೊತೆ ಐಶ್ವರ್ಯ ವ್ಯವಹಾರದ ನಂಟಿದ್ದು ಕುಲಕರ್ಣಿಯ ಫ್ಲೈಟ್ ಟಿಕೆಟ್ ರಹಸ್ಯ ಬಯಲಾಗಿದೆ. ಯೋಗೇಶ್ ಗೌಡ ಕೊಲೆ ಆರೋಪಿಗಳ ಜೊತೆಗೂ ಕೂಡ ಐಶ್ವರ್ಯಗೆ ಸಂಪರ್ಕ ಇದ್ದು ವಿಮಾನದಲ್ಲಿ ಐಶ್ವರ್ಯ ಜೊತೆ ವಿನಯ್ ಕುಲಕರ್ಣಿ ಜೊತೆ ಐಶ್ವರ್ಯ ಓಡಾಡಿದ್ದಾಳೆ. ಇನ್ನು ದೆಹಲಿ ಹೈದರಾಬಾದ್ಗೆ ಸುತ್ತಾಡಿದಂಥ ಐಶ್ವರ್ಯ ಕುಲಕರ್ಣಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಅಶ್ವಥ್ ಜೊತೆಯೂ ಕೂಡ ಓಡಾಡಿರೋದು ಬೆಳಕಿಗೆ ಬಂದಿದೆ. ಮಾಜಿ ಸಚಿವ ವಿನಯ್ ಕುಲಕರ್ಣಿ ಜೊತೆ ಐಶ್ವರ್ಯ ಕೋಟಿ ವ್ಯವಹಾರ ಮಾಡಿದ್ದಾಳೆ ಎನ್ನಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಐಶ್ವರ್ಯ ಗೌಡ ಸ್ಫೋಟಕ ಆಡಿಯೋ ಬಯಲಾಗಿದ್ದು ಬಸವರಾಜ್ ಮುತ್ತಗಿಗೆ ಐಶ್ವರ್ಯ ವಾಯ್ಸ್ ರೆಕಾರ್ಡ್ ಕಳಿಸಿದ್ಲು ಎನ್ನಲಾಗಿದೆ. ಕುಲಕರ್ಣಿ ಹಾಗೂ ಮಾವ ಅಣ್ಣಿಗೇರಿಗೆ ಐಶ್ವರ್ಯ 2 ಕೋಟಿ ಕೊಟ್ಟಿರೋದು ತನಿಖೆಯಿಂದ ಬಯಲಾಗಿದೆ. ಐಶ್ವರ್ಯ ವಂಚನೆಯಲ್ಲಿ ವಿನಯ್ ಕುಲಕರ್ಣಿಗೂ ಪಾಲು ಇದೆ ಅಂತ ಹೇಳಲಾಗ್ತಾ ಇದ್ದು ಮಾಜಿ ಸಚಿವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ದರ್ಬಾರ್ ಕ್ಷೇತ್ರದಲ್ಲಿ ಜೋರಾಗಿದೆ. ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈವರೆಗೆ 50ಕ್ಕೂ ಹೆಚ್ಚು ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಸಲ್ಲಿಸಲಾಗಿದ್ದು ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಅಧಿಕಾರ ದುರ್ಬಳಕೆ ಆಗ್ತಿದೆ ಅಂತ ಬಿಜೆಪಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದು ಡಿಸಿ ಸಿಇಒಗೆ ಗೊತ್ತಿದ್ರೂ ಕೂಡ ಸುಮ್ಮನಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಬಿಎಂಪಿಯನ್ನ ವಿಭಜನೆಗೆ ಮುಂದಾಗಿರುವ ರಾಜ್ಯ ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಸಂಪತ್ ಭರಿತ ಬೆಂಗಳೂರು ನಗರವನ್ನ ಲೂಟಿ ಮಾಡೋದಕ್ಕೆ ಈಗೊಬ್ಬ ಘಜನಿ ಗೋರಿ ಒಕ್ಕರಿಸಿದ್ದಾನೆ. ಅವನು ನಗರದ ಲೂಟಿಗೆ 7 ದಾರಿಯನ್ನು ಹುಡುಕ್ತಿದ್ದಾನೆ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೋಳು ಮಾಡೋದು ಒಡೆದಾಡೋದ್ರಲ್ಲಿ ಕಾಂಗ್ರೆಸ್ಸೇ ಸಾಟಿ. 75 ವರ್ಷಗಳಿಂದ ಇದನ್ನೇ ಮಾಡಿದೆ, ಅದನ್ನು ಮುಂದುವರಿಸ್ತಾ ಇದೆ. ಕಾಂಗ್ರೆಸ್ ನೀತಿಯೇ ಒಡೆದು ಆಡೋದು. ಅಂದು ಅಖಂಡ ಭಾರತವನ್ನ ಹೋಳು ಮಾಡಿತ್ತು, ಇವತ್ತು ಬೆಂಗಳೂರು ಮಹಾನಗರವನ್ನ ಹೋಳು ಮಾಡ್ತಾ ಇದೆ ಅಂತ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಅನಾರೋಗ್ಯ ಹಿನ್ನೆಲೆಯಲ್ಲಿ ಕಳೆದ 3-4 ದಿನಗಳಿಂದ ಜಿಂದಾಲ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ತೀವ್ರ ಕಫ ಕೆಮ್ಮಿನಿಂದ ಬಳಲ್ತಾ ಇರುವಂತಹ ಕುಮಾರಸ್ವಾಮಿ ತುಮಕೂರು ರಸ್ತೆಯಲ್ಲಿರುವ ಜಿಂದಾಲ್ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಸದ್ಯ ಕುಮಾರಸ್ವಾಮಿ ಆರೋಗ್ಯದಲ್ಲಿ ಸುಧಾರಣೆ ಕಂಡಿದ್ದು ಇತ್ತೀಚೆಗೆ ಚೆನ್ನೈ ಅಪೋಲೋ ಆಸ್ಪತ್ರೆಗೂ ಕೂಡ ತೆರಳಿ ಕುಮಾರಸ್ವಾಮಿ ಚಿಕಿತ್ಸೆಯನ್ನು ಪಡೆದಿದ್ರು. ಇವತ್ತು ಕುಮಾರಸ್ವಾಮಿ ದೆಹಲಿಗೆ ತೆರಳಬೇಕಾಗಿತ್ತು, ಆದರೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಗೆ ತೆರಳಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.